Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಒಟ್ಟಲ್ಲಿ ಈ ಪ್ರಕರಣದಲ್ಲಿ ಈಗ ಜಾತಿ ಕೂಡ ಸೇರ್ಕೊಂಡಿದೆ, ಒಕ್ಕಲಿಗ ಆಂಗಲ್ ಕೂಡ ಈಗ ಸೇರ್ಪಡೆಗೊಂಡಿದೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಸಂತ್ರಸ್ತೆಯರಲ್ಲಿ 80% ಒಕ್ಕಲಿಗರಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಜನ ನಾಯಕರು ಮಾತಾಡೋ ಮಟ್ಟಿಗೆ ಹೋಗಿದ್ದಾರೆ. ಈಗ ಒಕ್ಕಲಿಗ ಸಚಿವರ ಸುದ್ದಿಗೋಷ್ಠಿಗೆ ಕುಮಾರಸ್ವಾಮಿ ಈಗ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ನಿನ್ನೆಯೂ ಕೂಡ ಅವ್ರು ಮಾತನಾಡ್ತಾ ಹೇಳಿದ್ರು, ಇವತ್ತು ಸಂಜೆ ಏನೋ ಒಂದು ಪ್ರೆಸ್ ಮೀಟ್ ಇದೆ, ಅದನ್ನು ನೋಡಿ ಎಲ್ಲ ಒಕ್ಕಲಿಗ ನಾಯಕರನ್ನ ಕರ್ಕೊಂಡು ಮಿನಿಸ್ಟರ್ನ ಕೂರಿಸ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ, ಅದಾದ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿ ನಿನ್ನೆನೆ ಹೇಳಿದ್ರು. ಸೊ ರೇವಣ್ಣ ಪ್ರಜ್ವಲ್ ಪರ ಒಕ್ಕಲಿಗರು ಹೋರಾಡೋದು ಬೇಡ ಅನ್ನುವಂಥ ಒಂದು ವಿಚಾರ, ಹಾಗೆ ಏಕಾಂಗಿಯಾಗಿ ಕಾನೂನು ಹೋರಾಟ ನಾನು ಮಾಡ್ತೀನಿ ಅಂತ ಹೇಳಿ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅಂದ್ರೆ ಇದಕ್ಕೆ ಒಕ್ಕಲಿಗ ಆಂಗಲ್ ಕೊಡೋದು ಬೇಡ, ಅಥವಾ ಬೇರೆ ಬೇರೆ ಒಕ್ಕಲಿಗ ನಾಯಕರೆಲ್ಲರೂ ಕೂಡ ಬಂದು ಇದಕ್ಕೆ ಹೋರಾಟಕ್ಕೆ ಕೈ ಜೋಡಿಸುವಂಥದ್ದು ಬೇಡ ಅಂತ ಹೇಳಿ. ಸೊ ಇವತ್ತೊಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಇವತ್ತು ತಮ್ಮ ಅಭಿಪ್ರಾಯವನ್ನು ಏನು ತಿಳಿಸ್ತಾರೆ ಕುಮಾರಸ್ವಾಮಿ, ಇವತ್ತು ಯಾವ ರೀತಿಯಾಗಿ ಹರಿಹಾಯ್ತಾರೆ ಅನ್ನುವಂಥದ್ದು ಕುತೂಹಲಕರ. ಯಾಕಂದ್ರೆ ಕಳೆದ 2-3 ದಿನಗಳಿಂದಲೂ ಕೂಡ ಗಮನಿಸ್ತಾ ಇರೋ ಹಾಗೆ ಮೊನ್ನೆಯೂ ಕೂಡ ಸುದೀರ್ಘವಾದಂತಹ ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತಹ ಕುಮಾರಸ್ವಾಮಿ DK ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ರು. ನಿನ್ನೆಯೂ ಕೂಡ ಹೊರಗಡೆನೆ ನಿಂತು ಮಾತನಾಡ್ತಾ, ಬಿಸಿಲು ಜಾಸ್ತಿ ಇದೆ, ನಿಮಗೂ ಕಷ್ಟ, ಆದ್ರೂ ನಾನು ಮಾತಾಡ್ತೀನಿ, ಸ್ವಲ್ಪ ಮಾತ್ರ ಮಾತಾಡ್ತೀನಿ, ಅದಾದ್ಮೇಲೆ ಪ್ರೆಸ್ ಮೀಟ್ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು ಕುಮಾರಸ್ವಾಮಿ. ಅದರಂತೆ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದಾರೆ. ಇವತ್ತು ಕುಮಾರಸ್ವಾಮಿ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕು. HD ರೇವಣ್ಣ ಈಗಾಗಲೇ ಒಂದು ರಾತ್ರಿಯನ್ನು ಕಳೆದಿದ್ದಾರೆ. ವಿಚಾರಣಾ ದಿನ ಕೈದಿ ನಂಬರ್ 4567 ಈ ನಂಬರ್ ರೇವಣ್ಣ ಅವರಿಗೆ ಸಿಕ್ಕಿರುವಂಥದ್ದು. ಜೊತೆಗೆ ಇವತ್ತು ಅವರ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. HD ರೇವಣ್ಣ ಅವರ ಜಾಮೀನು ಭವಿಷ್ಯ, ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಇನ್ನಷ್ಟು ದಿನಗಳ ಕಾಲ ಅವ್ರು ಜೈಲಲ್ಲಿ ಕಳಿಬೇಕಾಗತ್ತಾ ಅನ್ನುವಂಥದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಿನ್ನೆ ವಿಚಾರಣೆ ನಡೆದು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಈಗಾಗಲೇ SITಗೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಸೊ ನಿನ್ನೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿತ್ತು, ಅಂದ್ರೆ SITಗೆ ಸೂಚನೆಯನ್ನ ಕೊಟ್ಟು. ಸೊ ಇವತ್ತು SIT ಏನ್ ಆಕ್ಷೇಪಣೆಯನ್ನ ಸಲ್ಲಿಸುತ್ತೆ ಅನ್ನುವಂಥದ್ದು ಪ್ರಮುಖವಾಗಿ ಇಲ್ಲಿ ಗಮನ ಸೆಳೆಯುವಂಥದ್ದು. ಯಾಕಂದ್ರೆ HD ರೇವಣ್ಣ ಈಗಾಗಲೇ 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಪ್ಪಿಸಲಾಗಿದೆ. ಒಂದು ರಾತ್ರಿ ಕೂಡ ಕಳೆದು ಆಗಿದೆ. ಇನ್ನ ಇರುವಂತಹ ಉಳಿದ ದಿನಗಳು ಕೂಡ HD ರೇವಣ್ಣ ಜೈಲಲ್ಲಿ ಕಳಿಬೇಕಾಗತ್ತಾ ಅಥವಾ ಇವತ್ತು ಬೇಲ್ ಅರ್ಜಿಯ ಒಂದು ವಿಚಾರಣೆಯನ್ನು ನಡೆಸುವಂತಹ ನ್ಯಾಯಾಲಯ ಅವರ ಭವಿಷ್ಯವನ್ನು ಹೇಗೆ ತೀರ್ಮಾನಿಸುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕರ. ಇವತ್ತೇನಾದ್ರೂ ಅಕಸ್ಮಾತ್ ಅವರಿಗೆ ಬೇಲ್ ಸಿಕ್ಕಿದ್ರೆ ಆಗ ಅವರು ಜೈಲಿನಿಂದ ಹೊರಗಡೆ ಬರಬೇಕಾಗತ್ತೆ, ಇಲ್ಲಾಂದ್ರೆ ಜೈಲು ಹಕ್ಕಿಯಾಗಿ ಅವರು ಮುಂದುವರಿಬೇಕಾಗತ್ತೆ. ಇದರ ಜೊತೆಗೆ ಐಷಾರಾಮಿ ಜೀವನ ನಡೆಸಿದಂತಹ ರೇವಣ್ಣ ಈಗ ಜೈಲ್ ಹಕ್ಕಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ರಾತ್ರಿ ಕಳೆದಿದ್ದಾರೆ ಈಗ ರೇವಣ್ಣ. ಸಾಮಾನ್ಯ ಖೈದಿಯಂತೆ ಈಗೇನ್ ಬೇರೆ ವಿಚಾರಣಾ ದಿನ ಖೈದಿಗಳಿರ್ತಾರೆ ಅದೇ ರೀತಿ ಜೈಲಿನಲ್ಲಿ ರಾತ್ರಿಯನ್ನ ಕಳೆದಿದ್ದಾರೆ. ಜೊತೆಗೆ ಅವರಿಗೆ ಹೊರಗಿನ ಊಟ ಅದಕ್ಕೂ ಕೂಡ ಏನು ಪರ್ಮಿಷನ್ ಕೊಟ್ಟಿರಲಿಲ್ಲ ಕೋರ್ಟ್. ಸೊ ಅದರಂತೆ ಜೈಲಿನ ಮೆನ್ಯೂ ಏನಿತ್ತು ಅದನ್ನೇ ಕೊಟ್ಟಿದ್ದಾರೆ. ಮುದ್ದೆ, ಚಪಾತಿ, ರೈಸ್, ಸಾಂಬಾರ್ ಇದನ್ನೇ ಕೊಟ್ಟಿದ್ದಾರೆ ಅಲ್ಲಿನ ಸಿಬ್ಬಂದಿ. ಆದರೆ ಯಾಕೋ ಊಟ ಸೇರ್ತಿಲ್ಲ ಅಥವಾ ಊಟ ಮಾಡೋದಿಲ್ಲ ಅಂತ ಹೇಳಿ ಮೌನಿ ಆಗಿದ್ರು HD ರೇವಣ್ಣ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಇರುವಂತಹ ಮಾಹಿತಿ. ಅದಾದ ನಂತರ ತಡರಾತ್ರಿ HD ರೇವಣ್ಣ ಅವರು ಊಟವನ್ನು ಕೂಡ ಮಾಡಿದ್ದಾರೆ. ತಡರಾತ್ರಿ ಊಟ ಮಾಡಿ ನಂತರ ಅವರು ಸೈಲೆಂಟ್ ಆಗಿ ಮಲ್ಗಿದ್ರು. ಬೆಳಿಗ್ಗೆ 5:30ಕ್ಕೇನೆ ಎದ್ದಿದ್ದಾರೆ. ರಾತ್ರಿ 1 ಗಂಟೆವರೆಗೂ ಕೂಡ ಎಚ್ಚರ ಇದ್ರು ರೇವಣ್ಣ ಅನ್ನುವಂಥದ್ದು ಈಗ ಲಭ್ಯವಾಗಿರುವಂತಹ ಒಂದು ಮಾಹಿತಿ. ಜೊತೆಗೆ ಆರೋಗ್ಯ ಬೇರೆ ಸ್ವಲ್ಪ ಸರಿ ಇಲ್ಲ. ಮೊನ್ನೆ ಕೂಡ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಆಸ್ಪತ್ರೆಯಲ್ಲಿ ಒಂದು ಸ್ವಲ್ಪ ಅವರಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಯಿತು. ರೇವಣ್ಣ ಇದ್ದ ಕೊಠಡಿ ಬಳಿ ಒಬ್ಬ ಸಿಬ್ಬಂದಿಯನ್ನ ಕೂಡ ಈಗಾಗಲೇ ನಿಯೋಜನೆಗೊಳಿಸಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.